ಭಂಡಾರಿ ಸರ್, ಈಗ ಸೈಬರ್ ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಇಟ್ಸ್ ಗುಡ್ ಮೂವ್, ಬಟ್ ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರುವಂತದ್ದು ಬಹಳ ಕಷ್ಟಕರವಾಗಿರುವಂತಹ ಕೆಲಸ ಅಂತ. ಆಮೇಲೆ ಜಾಗೃತಿ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥ ವಿಚಾರನ ಅವರು ಮೆನ್ಷನ್ ಮಾಡ್ತಾ ಇದ್ರು. ನಾವು ಮೊನ್ನೆ ತಾನೇ ಒಂದು ವರದಿ ಮಾಡಿದ್ವಿ, ಬೆಳಗಾವಿಯಲ್ಲಿ ಯಾವುದೋ ಒಂದು ಊರು ಸರ್, ಅದು ಎಕ್ಸಾಕ್ಟ್ ಆಗಿ ನಂಗೆ ನೇಮ್ ಗೊತ್ತಿಲ್ಲ, ಅಲ್ಲಿ ಇಡೀ ಊರವರೇ ಸೇರ್ಕೊಂಡು ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ. ಊರಲ್ಲಿ ಒಂದು ಸೈರನ್ ಇಟ್ಟಿದ್ದಾರೆ, ಸಂಜೆ 6 ಗಂಟೆಗೆ ಸೈರನ್ ಆದರೆ 9 ಗಂಟೆವರೆಗೂ ಆ ಸೈರನ್ ಮತ್ತೆ ಆಗುತ್ತೆ. ಆ ಮೂರವರು ಯಾರು ಮೊಬೈಲನ್ನು ಮುಟ್ಟಲ್ಲ, ಇನ್ಕ್ಲೂಡಿಂಗ್ ಯಾವುದೇ ವಯೋಮಿತಿ ಇರುವಂಥವರು ಕೂಡ. ಸೊ ಓದ್ಕೊಳ್ಳೋಂಥ ವಿದ್ಯಾರ್ಥಿಗಳು ಓದ್ಕೊಳ್ಬೇಕು, ಮನೆಯವರು ಎಲ್ಲರೂ ಫೋನು ಟಿವಿ ಎಲ್ಲ ಬಿಟ್ಟು ಕೂತ್ಕೋಬೇಕು, ಇಂಥ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಜಾಗೃತಿ ಮೋರ್ ಇಂಪಾರ್ಟೆಂಟ್ ಈ ರೂಲ್ಸ್ಗಳಿಗಿಂತ ಅಂತ ಅನ್ಸಲ್ವಾ? ಖಂಡಿತ ಹೌದು, ಜಾಗೃತಿ ಇಂಪಾರ್ಟೆಂಟು. ಆದ್ರೆ ಅದೇ ಇದನ್ನ ಎಷ್ಟರ ಮಟ್ಟಿಗೆ, ಈಗ ನೀವು ಹೇಳಿದಕ್ಕೆ ಸಿಮಿಲರ್ ಇದು ಇವನ್ ಈ ಸಿಗರೇಟು ಮದ್ಯಪಾನದ ಇದರಲ್ಲಿ ಕೂಡ ಆಗಿದೆ. ಊರುಗಳಲ್ಲಿ ಬ್ಯಾನ್ ಮಾಡಿಕೊಂಡು ಅವರವರೇ, ಈಗ ನಮ್ಮ ಉಡುಪಿ ಹತ್ತಿರವೇ ಒಂದು ಊರಿದೆ, ಅಲ್ಲಿ ಆಲ್ಕೋಹಾಲ್ ಸಿಗುವುದೇ ಇಲ್ಲ, ಆ ತರದ ಒಂದು ಇದು ಇದೆ, ಕರೆಕ್ಟ್ ಅದು. ಆದ್ರೆ ಎಷ್ಟರ ಮಟ್ಟಿಗೆ ಇದು ಮೊಬೈಲು ಜನರು ಮಾಡೋದು ಸ್ವಲ್ಪ ಕಷ್ಟವೇ. ಯಾಕಂದ್ರೆ ಈ ತರದ ಇದರಲ್ಲಿ ಟೀನೇಜರ್ಸ್ ಏನಿದ್ದಾರೆ ಅವರು ಇದನ್ನೆಲ್ಲ ಫಾಲೋ ಮಾಡ್ತಾರೆ ಅಂತ ನೀವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅವರ ಒಂದು ಇದರಲ್ಲಿ ಈಗಾಗಲೇ ಅನಂತ್ ಪ್ರಭು ಸರ್ ಹೇಳಿದ್ರು, ಸುಮಾರು ವಿಷಯಗಳಲ್ಲಿ ಮೊಬೈಲ್ ನ ಉಪಯುಕ್ತತೆ ಕೂಡ ಇದೆ, ಅದನ್ನ ಅವರು ಇದು ಆರ್ಗ್ಯೂ ಮಾಡ್ತಾರೆ. ಆಸ್ ಎ ಸೈಕ್ಯಾಟ್ರಿಸ್ಟ್ ನಾನು ಏನ್ ನೋಡಿದ್ದೇನೆಂದ್ರೆ, ಈವನ್ ನಮ್ಮ ಚೇಂಬರ್ ಅಲ್ಲಿ ಅವರಿಗೆ ಸಮಸ್ಯೆಗಳಾದಾಗ ಅದನ್ನು ಕನ್ವಿನ್ಸ್ ಮಾಡೋದೇ ಕಷ್ಟ. ಸಮಸ್ಯೆಗಳಾಗಿದೆ, ಅದರಿಂದ ನೀನು ತಗೊಳ್ಬೇಡ, ಯೂಸ್ ಮಾಡಬೇಡ ಅಂತ ಹೇಳೋದೇ ಕಷ್ಟ. ಅವ್ರಿಗೇನಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಈ ಟೀನೇಜರ್ಸ್ಗೆ ಏನಂದ್ರೆ ಮುಖ್ಯವಾಗಿ ದೇ ಆರ್ ವೆರಿ ಸೆನ್ಸಿಟಿವ್ ಟು ರಿವಾರ್ಡ್. ಅದು ತಗೊಂಡು ಇದನ್ನ ನೋಡಿದ ಕೂಡಲೇ ಆ ರೀಲ್ಸ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇರ್ಬೋದು, ಅದ್ರಲ್ಲಿ ಸಿಗುವ ಲೈಕ್ಸ್ ಇರ್ಬೋದು, ಅದು ನೋಡಿದ ಕೂಡಲೇ ಖುಷಿ ಆಗುತ್ತೆ. ಒಂದು. ಎರಡನೇದು ವ್ಯಾಲಿಡೇಷನ್ ಅವರಿಗೆ ಬೇಕು, ಬೇರೆಯವರು ಫ್ರೆಂಡ್ಸ್ ಇಂದ ಅವ್ರಿಗೆ ಫ್ರೆಂಡ್ಸ್ ಇವರನ್ನು ಹೊಗಳಬೇಕು, ಫ್ರೆಂಡ್ಸ್ ಇವರಿಗೆ ಪ್ಲೀಸ್ ಮಾಡಬೇಕು, ಇಂಥದೆಲ್ಲ ಇರುತ್ತೆ. ಸೊ ಅವರು ಅಷ್ಟು ಸುಲಭವಾಗಿ ನಾವು ಹೇಳಿದ ಕೂಡಲೇ ಅವರು ಕೇಳುವುದು ಬಹಳ ಕಷ್ಟ ಇದೆ ಅಂತ ನನಗನ್ಸುತ್ತೆ. ಬಟ್ ಎನಿವೇ, ಆಸ್ ಐ ಆಲ್ಸೋ ಸೆಕೆಂಡ್ ವಾಟ್ ಡಾಕ್ಟರ್ ಅನಂತ್ ಪ್ರಭು ಸೆಡ್, ವಾಟ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಈಸ್ ನಾವು ಅವ್ರಿಗೆ ಎಂಪವರ್ ಮಾಡಬೇಕು, ಏನು ನಾಲೆಡ್ಜ್ ಕೊಡಬೇಕು, ಏನೆಲ್ಲ ಸಮಸ್ಯೆಗಳಾಗುತ್ತೆ, ಅದನ್ನ ಹೇಗೆ ನಾವು ಅದರಿಂದ ಸಮಸ್ಯೆಗಳಾಗ್ತಿದೆ. ಇನ್ಫ್ಯಾಕ್ಟ್ ಶಾಲಾ ಕಾಲೇಜುಗಳಲ್ಲಿ ನಾವು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ಕೆಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಏನಂದ್ರೆ ಅವರಿಗೆ ಜಸ್ಟ್ ಟು ಇನ್ಫಾರ್ಮ್ ದೆಮ್ ವಾಟ್ ಪ್ರಾಬ್ಲಮ್ಸ್ ಆರ್ ಅಕರಿಂಗ್ ಇನ್ ದ ಯೂತ್ ಅಂತ. ಖಂಡಿತವಾಗಿಯೂ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಈವನ್ ಅನಂತ್ ಪ್ರಭು ಅವರು ಮಾತಾಡಿದಂತ ಕೆಲವು ಇದನ್ನು ನೋಡಿದ್ದೇನೆ. ಸೊ ಆಕ್ಚುಲಿ ಸರ್ಕಾರ ಬಹುಶಃ ಅದಕ್ಕೆ ದುಡ್ಡು ಇಟ್ಟಿರೋದು ನಾನು ಆ ಬಜೆಟ್ ಇದನ್ನ ನೋಡ್ತಾ ಇದ್ದೆ, ಅದರಲ್ಲಿ ಮುಖ್ಯವಾಗಿ ಈ ಒಂದು ಅವೇರ್ನೆಸ್ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಅದನ್ನು ಕೂಡ ಯೋಚನೆ ಮಾಡ್ತಾ ಇದೆ ಅಂತ ತಿಳಿಯಿತು. ಸೊ ಖಂಡಿತವಾಗಿಯೂ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಅನಂತ್ ಪ್ರಭು ಸರ್, ಈಗ ಮಕ್ಕಳು ಹೇಗಂದ್ರೆ ಈ ಇಂಟರ್ನೆಟ್ ಅನ್ನುವಂಥದ್ದು, ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು, ಮೊಬೈಲ್, ಲ್ಯಾಪ್ಟಾಪ್ ಪ್ರತಿಯೊಂದು ಕೂಡ ನೆಕ್ಸ್ಟ್ ಜನರೇಷನ್ಗೆ ಹೋಗುವಂಥದ್ದು, ಅಪ್ಗ್ರೇಡೆಡ್ ಅಂತ ನಾವು ಕರಿತೀವಿ ಅದನ್ನು. ಸೊ ಅದರಿಂದ ದೂರ ಇಟ್ಬಿಟ್ರೆ ಹೇಗೆ? ಈಗ ಇನ್ಕ್ಲೂಡಿಂಗ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಹೇಗಾಗಿದೆ ಅಂದರೆ, ಪ್ರೈಮರಿ ಸ್ಕೂಲಲ್ಲಿರುವಂಥ ಮಕ್ಕಳು ಕೂಡ ಎಷ್ಟೋ ಆ್ಯಪ್ಗಳನ್ನು ಕಂಡು ಹಿಡಿದಿದ್ದು ಕೂಡ ಇದೆ. ಸೊ ಅವ್ರನ್ನ ಆ ಟೈಮ್ನಲ್ಲಿ ನಾವು ಅಪ್ರಿಷಿಯೇಟ್ ಕೂಡ ಮಾಡಿದ್ದೀವಿ. ಆದರೆ ಈ ರೂಲ್ಸ್ ಬಂದ ಮೇಲೆ ಅಂಥ ಮಕ್ಕಳನ್ನ ದೂರ ಇಡೋದು ಸರಿ ಅನ್ಸುತ್ತಾ? ಇದು ಸಾಧಕ ಬಾಧಕದಲ್ಲಿ ಚರ್ಚೆ ಆಗ್ಬೇಕಲ್ವಾ? ಇದು ಪ್ಲಸ್ ಮೈನಸ್ ಅಂತ ಆಗೋದಿಲ್ವಾ? ಕಂಟ್ರಿ ಈ ತರ ಒಂದು ರೂಲ್ ತಂದಿದ್ದೀರಿ, ಬ್ಯಾನ್ ಮಾಡಿದ್ದೀರಿ, ಅದಕ್ಕೆ ಒಂದು ಪ್ರೈಸ್ ಬೇಕು, ಅದಕ್ಕೋಸ್ಕರ ಇದು ಮಾಡಿದ ನನಗೆ ಕಾಣ್ತಾ ಇದೆ. ಯಾಕಂದ್ರೆ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇದನ್ನು ಮಾಡಿದೆ ಅಂತ. ಬಟ್ ಅದರದ್ದು ರಿಪರ್ಕಷನ್ಸ್ ಏನಿರ್ಬೋದು, ಫಾರ್ ಎಕ್ಸಾಂಪಲ್ ನಮ್ಮ ವೆಂಕಟರಾಯ್ ಭಂಡಾರಿ ಡಾಕ್ಟ್ರು ಹೇಳಿದ್ರು, ಏನಂದ್ರೆ ಡಿಪ್ರೆಷನ್ ಇರ್ಬೋದು, ಮಕ್ಕಳಿಗೆ ಆಂಗ್ಸೈಟಿ ಇರ್ಬೋದು. ಕರೆಕ್ಟ್ ಪಾಯಿಂಟ್. ಯಾಕಂದ್ರೆ ಸರ್, ರೀಸೆಂಟ್ ಆಗಿ ಸಿಸ್ಟರ್ಸ್ ಯಾವ್ದೋ 5th or 6th ಫ್ಲೋರ್ ಇಂದ ಜಂಪ್ ಮಾಡಿದ್ದಾರೆ. ಯಾಕೆ ಜಂಪ್ ಮಾಡಿದ್ರು? ತಂದೆಯವರು ಅವರ ಮೊಬೈಲ್ ಕಿತ್ಕೊಂಡ್ರಂತೆ. ಯಾಕೆಂದ್ರೆ ಅವ್ರು ತುಂಬಾ ಯಾವ್ದು ಕೊರಿಯನ್ ವೆಬ್ ಸೀರೀಸ್ ಮತ್ತೆ ಯಾವ್ದು ವಿಡಿಯೋ ಗೇಮ್ಸ್ ಏನೋ ನೋಡ್ತಾ ಇದ್ರು ಅಂತ. ಸೊ ದೇ ಹ್ಯಾವ್ ಕಮಿಟೆಡ್ ಸೂಸೈಡ್. ಸೊ ಈ ತರ ಮಕ್ಕಳು ಯಾರಾದ್ರೂ ಸೂಸೈಡ್ ಮಾಡಿದ್ರೆ, ಈಸ್ ಗವರ್ಮೆಂಟ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್? ಆಗ ನೀವು ಏನ್ ಮಾಡ್ತೀರಿ? ಪೇರೆಂಟ್ಸ್ ಮೇಲೆ ಹಾಕ್ತೀರಿ ಅಲ್ವಾ? ಈಗ ಯು ಆರ್ ಗೋಯಿಂಗ್ ಟು ಪುಟ್ ದ ಬ್ಯಾನ್, ಬ್ಲಾಂಕೆಟ್ ಬ್ಯಾನ್ ಹಾಕ್ತೀರಿ. ಏನಾದ್ರೂ ರಿಪರ್ಕಷನ್ಸ್ ಆದ್ರೆ ಅದರದ್ದು ಹೂ ಇಸ್ ರೆಸ್ಪಾನ್ಸಿಬಲ್? ಹ್ಯಾವ್ ಯು ಕ್ರಿಯೇಟೆಡ್ ಅ ಕಮ್ಯುನಿಟಿ
ನೀವು ಫಸ್ಟ್ ಬ್ಯಾನ್ ಹಾಕುವ ಮೊದಲು ವಿಡ್ರಾಲ್ ಸಿಂಪ್ಟಮ್ಸ್ ಬರಬಹುದು, ಆ ಬರದಾಗೆ ನೀವು ಏನಾದ್ರೂ ಮಾಡಿದ್ದೀರಾ? ಫಸ್ಟ್ ಪಾಯಿಂಟ್. ನಂಬರ್ 2, ವಿಡ್ರಾಲ್ ಸಿಂಪ್ಟಮ್ಸ್ ಬಂದ್ರೆ ನೀವು ಅದಕ್ಕೆ ಏನ್ ಮಾಡ್ತೀರಿ? ಸೆಕೆಂಡ್. ಥರ್ಡ್, ಡಿಪ್ರೆಷನ್, ಆಂಗ್ಸೈಟಿ, ಬಾಡಿ ಇಮೇಜ್ ಇಶ್ಯೂಸ್, ಸೈಬರ್ ಬುಲ್ಲಿಂಗ್, ಸ್ಲೀಪ್ ಡಿಸ್ರಪ್ಷನ್ಸ್, ದೀಸ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್. ನೀವು ಮೊಬೈಲ್ ಯಾರ್ದಾದ್ರೂ ಕಿತ್ಕೊಂಡ್ರೆ ಅಥವಾ ಅವರಿಗೆ ನೀವು ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಬಿಡದಿದ್ರೆ. ಯಾಕಂದ್ರೆ ಕೋವಿಡ್ ಆದ ನಂತರ ಈಗ ಎಲ್ಲ ಕ್ಲಾಸಸ್ ಆನ್ಲೈನ್ ಇತ್ತು, ಈಗ ಹೈಬ್ರಿಡ್ ಮೋಡಿಗೆ ಹೋಗಿದೆ. ಮೊದಲು ಆಫ್ಲೈನ್ ಇತ್ತು, ಕೋವಿಡ್ ಬಂದಾಗ ಆನ್ಲೈನ್ ಆಯ್ತು, ಈಗ ಹೈಬ್ರಿಡ್ ಮೋಡ್. ಹೈಬ್ರಿಡ್ ಅಂದ್ರೆ ಅಸೈನ್ಮೆಂಟ್ಸ್ ಇರ್ಬೋದು, ನೋಟಿಫಿಕೇಶನ್ಸ್ ಇರ್ಬೋದು, ಏನಾದ್ರೂ ಟೆಸ್ಟ್ಸ್ ಇರ್ಬೋದು, ಇದೆಲ್ಲ ಮಕ್ಕಳಿಗೆ ಆಲ್ಮೋಸ್ಟ್ ಆಲ್ ಸ್ಕೂಲ್ಸ್ ಗಳಲ್ಲಿ ಮೊಬೈಲ್ ಮೂಲಕವೇ ಕೊಡ್ತಾರೆ. ಯಾಕೆಂದ್ರೆ ನಾನು ಕೂಡ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ, ನನ್ನ ಹತ್ರ ಕೂಡ ಪೇರೆಂಟ್ಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಾವು ಮೊಬೈಲ್ ಯೂಸೇಜ್ ಅನ್ನು ಕಮ್ಮಿ ಮಾಡುದು ಹೇಗೆ ಅಂತ. ಆಗ ನಾನು ಅವರಿಗೆ ಹೇಳುವುದು ಏನಂದ್ರೆ, ನೀವು ಬ್ಯಾನ್ ಮಾಡಬೇಡಿ, ಅದರ ಬದಲಿಗೆ ಗೂಗಲ್ ಅವರದೊಂದು ಫ್ಯಾಮಿಲಿ ಲಿಂಕ್, ಗೂಗಲ್ ಫ್ಯಾಮಿಲಿ ಲಿಂಕ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಅನ್ನು ನೀವು ನಿಮ್ಮ ಮಕ್ಕಳ ಮೊಬೈಲ್ ಅಲ್ಲಿ ಹಾಕಿ ಕೊಡಿ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವ್ದಾದ್ರು ಒಂದು ಸೆಷನ್ಗೆ ಹೋದಾಗ ಒಂದು ಫಸ್ಟ್ ಕ್ವಶನ್ ಕೇಳುವುದೇನಂದ್ರೆ, ಎಷ್ಟು ಜನರು ಕಾಂತಾರ ಪಿಕ್ಚರ್ ನೋಡಿದ್ದೀರಿ ಅಂತ. ಎಲ್ಲರೂ ಕೈ ಮೇಲೆ ಮಾಡ್ತಾರೆ. ಆಗ ನಾನು ಹೇಳುದು, ಈ ಸಿನಿಮಾ ಸ್ಟಾರ್ಟ್ ಆಗುವ ಮೊದಲು ಒಂದು ಸೆನ್ಸರ್ ಬೋರ್ಡ್ ಇದೊಂದು ರೇಟಿಂಗ್ ಬಂದಿತ್ತು, UA ಅಂತ, ಅಂದ್ರೆ ಯೂನಿವರ್ಸಲ್. ಅದರಲ್ಲಿ ಅಡಲ್ಟ್ ಕಂಟೆಂಟ್ ಇದೆ ಸ್ವಲ್ಪ ಅಂತ, ಅದು ಅಡಲ್ಟ್ ಏನೂ ಇರ್ಬೋದು, ಬಟ್ UA ಅಂತ ಬಂದಿದೆ. ಅದೇ ರೀತಿ ನೀವು ಯಾವುದೇ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ESRB ರೇಟಿಂಗ್ಸ್ ಅಂತಿದೆ, ಎಂಟರ್ಟೈನ್ಮೆಂಟ್ ಸಾಫ್ಟ್ವೇರ್ ರೇಟಿಂಗ್ ಬೋರ್ಡ್. ಇದು ಎಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತು? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಪ್ಲೇ ಸ್ಟೋರಿಗೆ ಹೋಗಿ ಅಥವಾ ಆಪ್ ಸ್ಟೋರಿಗೆ ಹೋಗಿ ನೀವು ಯಾವುದೇ ಒಂದು ಆಪ್ ಮೇಲೆ ಕ್ಲಿಕ್ ಮಾಡುವಾಗ ಫಸ್ಟ್ ನಿಮಗೆ ಅದರದ್ದು ರೇಟಿಂಗ್ಸ್, ಸೆಕೆಂಡ್ ಎಷ್ಟು ಡೌನ್ಲೋಡ್ಸ್ ಆಗಿದೆ, ಮೂರನೇದು ESRB ರೇಟಿಂಗ್ ಅದರಲ್ಲಿ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್, ವಾಟ್ಸ್ಆಪ್ 16 ವರ್ಷದ ಅಬೌವ್ ಮಕ್ಕಳು ಮಾತ್ರ ಯೂಸ್ ಮಾಡಬಹುದು ESRB ಪ್ರಕಾರ, ಬಟ್ 15, 14, 13 ಅವರು ವರ್ಕ್ ಯೂಸ್ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನು ಕಂಪ್ಲೀಟ್ ಆಗಿ ಒಂದು ಬ್ಯಾನ್ ಅಥವಾ ರೆಸ್ಟ್ರಿಕ್ಟ್ ಮಾಡಬೇಕಾದ್ರೆ, ಈ ಗೂಗಲ್ ಫ್ಯಾಮಿಲಿ ಲಿಂಕ್ ನೀವು ನಿಮ್ಮ ಫೋನ್ ಅಲ್ಲಿ ಹಾಕಿದ್ರೆ, ಆ ಸ್ಟೂಡೆಂಟ್ ಇದು ಏಜ್ ಅದರಲ್ಲಿ ಪೇರೆಂಟ್ ಹಾಕಿ ಮೊಬೈಲ್ ಕೊಟ್ರೆ, ಆ ಏಜ್ಗೆ ಸೀಮಿತವಾಗಿರುವ ಕಂಟೆಂಟ್ ಮಾತ್ರ ಆ ಸ್ಟೂಡೆಂಟಿಗೆ ಬ್ರೌಸ್ ಮಾಡಲಿಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, 10 ವರ್ಷದ ಹುಡುಗನಿಗೆ 10 ವರ್ಷದವರು ಏನೆಲ್ಲ ನೋಡಬಹುದು ಅದು ಮಾತ್ರ ಬರುತ್ತೆ, ಉಳ್ತದೆಲ್ಲ ಕಂಟೆಂಟ್ ಆಟೋಮ್ಯಾಟಿಕ್ ಆಗಿ ಬ್ಯಾನ್ ಆಗುತ್ತೆ. ಇನ್ಕಾಗ್ನಿಟೋ ಮೋಡ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಪ್ರಾಕ್ಸಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, VPN ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ತರ ಟೆಕ್ನಾಲಜಿಗಳಿವೆ. ಅದರೊಟ್ಟಿಗೆ ನೀವು ಸ್ಕ್ರೀನ್ ಟೈಮ್ ಅನ್ನು ಕೂಡ ಎನ್ಫೋರ್ಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಮಂಡೇ ಟು ಫ್ರೈಡೆ ನನ್ನ ಮಗ 1 to 2 hours ಯೂಸ್ ಮಾಡಬಹುದು. 2 hours ಆದ ನಂತರ ಮೊಬೈಲ್ ಲಾಕ್ ಅದರಷ್ಟಕ್ಕೆ. ಮತ್ತೆ ವೀಕೆಂಡ್ಸ್ ಅಲ್ಲಿ ಬೇಕಾದ್ರೆ 3 hours ಪ್ಲಸ್ ಅದರಲ್ಲಿ ನಿಮಗೆ ಇನ್ನೊಂದು ಏನೆಲ್ಲ ಅವರು ಮಾಡಿದ್ದಾರೆ ಅಂತ ಕೂಡ ನಿಮಗೆ ಕಾಣುತ್ತೆ. ಸೊ ಇದರಿಂದ ನಿಮಗೆ ಮಾನಿಟರ್ ಮಾಡ್ಲಿಕ್ಕೆ ಆಗುತ್ತೆ, ಮಗ ಯಾವ್ದು ಆಪ್ ಯೂಸ್ ಮಾಡ್ತಾ ಇದ್ದಾನೆ, ಮಗಳು ಯಾವ ವೆಬ್ಸೈಟ್ಸ್ ಬ್ರೌಸ್ ಮಾಡ್ತಾ ಇದ್ದಾಳೆ, ಇದನ್ನೆಲ್ಲ ನಿಮಗೆ ನೋಡ್ಲಿಕ್ಕೆ ಆಗುತ್ತೆ. ಸೊ ಟೆಕ್ನಿಕಲಿ ಮಾನಿಟರಿಂಗ್ ಮಾಡಬಹುದು ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ಭಂಡಾರಿ ಸರ್, ಫೈನಲ್ ರಿಯಾಕ್ಷನ್ ತಮ್ಮದು. ಈಗ ಒಂದು ಸಿಗರೇಟ್ ಅಥವಾ ಒಂದು ಆಲ್ಕೋಹಾಲಿಕ್ ವ್ಯಕ್ತಿಯನ್ನ ನಾಳೆಯಿಂದ ನೀನು ಮಾಡಬೇಡಪ್ಪ ಅಂದ್ಬಿಟ್ರೆ ಅವನ ಮೇಲೆ ಅದು ದುಷ್ಪರಿಣಾಮ ಬೀರುತ್ತೆ. ಸೊ ಆಸ್ ಇಟ್ ಈಸ್ ಈ ಮೊಬೈಲ್ ಕೂಡ ಹಾಗೆ ಆಗ್ಬಿಟ್ಟಿದೆ, ಅಡಿಕ್ಷನ್. ಈಗ ನಾಳೆಯಿಂದ ಬ್ಯಾನ್ ಮಾಡಿಬಿಟ್ರೆ ಮಕ್ಕಳ ಮೇಲೆ ದುಷ್ಪರಿಣಾಮ ಆಗೋದಿಲ್ವಾ? ಅಲ್ಲ, ಅದನ್ನ ಈಗಾಗಲೇ ಅನಂತ್ ಪ್ರಭು ಅವರು ಹೇಳಿದ್ರು, ಅದನ್ನೇ ನಾನು ಐ ವುಡ್ ಲೈಕ್ ಟು ಸೆಕೆಂಡ್. ಏನಂದ್ರೆ ಇವರು ಪ್ಲಾನ್ಡ್ ಆಗಿ, ನಾನು ಇವನ್ ಮೊದಲೇ ನನ್ನ ರಿಯಾಕ್ಷನ್ ನಲ್ಲೂ ಹೇಳಿದ್ದೆ, ಏನಂದ್ರೆ ಈಗಿನ ಮಕ್ಕಳಿಗೆ ಇಮಿಡಿಯೇಟ್ ಪೀಳಿಗೆಗೆ ಏನು ಬ್ಯಾನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬ್ಯಾನ್ ಮಾಡಿದ್ರೆ ಉಂಟಾಗುವಂತ ಸಮಸ್ಯೆಗಳನ್ನ ಕೂಡ ನಾವು ಜವಾಬ್ದಾರಿ ಆಗ್ತೇವೆ. ಅಟ್ಲೀಸ್ಟ್ ಈಗ ಒಂದು ರೂಲ್ ಬಂದು, ಮತ್ತೆ ಈಗಾಗಲೇ ಅನಂತ್ ಪ್ರಭು ಅವರು ಹೇಳಿದಂತ ಈ ತರದ ಕೆಲವು ಇದನ್ನ ನಾವು ತಂದೆ ತಾಯಿಗಳು ಎಲ್ಲ ಮಾಡಕ್ ಶುರು ಮಾಡಿದ್ರೆ, ಈ ಸಣ್ಣ ಮಕ್ಕಳು ಯಾರಿದ್ದಾರೆ 10-12 ವರ್ಷದ ಮಕ್ಕಳು, ಅವರು ಮುಂದೆ ಆದ್ರೂ ಇದರ ಬೆನಿಫಿಷರೀಸ್ ಆಗ್ತಾರೆ. ಐ ಥಿಂಕ್ ನಾವು ಎಲ್ಲರೂ ಎಚ್ಚೆತ್ತುಕೊಂಡು ಸಮಾಜ, ನಾನು ಹೇಳುವುದಾದ್ರೆ ಸಮಾಜದ ಜವಾಬ್ದಾರಿ, ಅಪ್ಪ ಅಮ್ಮಂದಿರ ಜವಾಬ್ದಾರಿ, ಶಾಲೆಯ ಜವಾಬ್ದಾರಿ, ಇವೆಲ್ಲವೂ ಇದೆ. ಇವೆಲ್ಲವನ್ನು ಸರ್ಕಾರ ತನ್ನ ಮೇಲೆ ಹೊತ್ಕೊಂಡಿದೆ ಅಷ್ಟೇ. ಅದರಿಂದ ಆದ್ರೆ ಅದನ್ನ ಸಮರ್ಪಕವಾಗಿ ಮಾಡಕ್ಕಾಗತ್ತಾ, ಇದು ನನ್ನ ಪ್ರಶ್ನೆ. ಅಂಡ್ ಐ ಥಿಂಕ್ ಬಟ್ ಅದು ನೀಡೆಡ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಅಂದ್ರೆ ಒಂದು ಈಗ ಏನಾದ್ರೂ ಒಂದು ಕಾನೂನು ಬಾಹಿರ ಅಂತ ಹೇಳಿದ ಕೂಡಲೇ ಖಂಡಿತ ಕೆಲವರಾದ್ರೂ ಹೆದರ್ಕೊಳ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡಾಕ್ಟರ್ PV ಭಂಡಾರಿ ಸರ್, ಹಾಗೆ ಡಾಕ್ಟರ್ ಅನಂತ ಪ್ರಭು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ.